ಸೊ ಬಂದು ಸುಸ್ತಾಯಿತು, ನಮಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಈಗ ಮತ್ತೆ ಎದ್ದು ರೆಡಿಯಾಗಿ ಕೂತಿದ್ದೀನಿ. ಇವಾಗ ಶಿರಡಿ ದರ್ಶನಕ್ಕೆ ಹೋಗಬೇಕು. ಅಲ್ಲಿಗೆ ಫೋನ್ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸೊ ಫೋನ್ ತೊಗೊಂಡೋಗಂಗಿಲ್ಲ. ನೋಡೋಣಂತೆ. ನಾನು ಬಂದ ಮೇಲೆ ನಾನು ಏನಿತ್ತು ಅದನ್ನು ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಅಲ್ಲಿ ಎಲ್ಲೂ ಫೋನ್ ಅಲೋಡ್ ಇಲ್ಲ. ಸೊ ಫೋನ್ನ ನಾವು ಇಲ್ಲಿ ಎಲ್ಲಿರ್ತೀವಿ ಅದೇ ರೂಮಲ್ಲೇ ನಾವು ಬಿಟ್ಟು ಹೋಗಬೇಕಾಗುತ್ತೆ. ಫೋನ್ನ ನಾವು ತೊಗೊಂಡು ಹೋಗೋಂಗಿಲ್ಲ. ಸೊ ಅದಕ್ಕೆ ನಾನು ಇವಾಗ ದರ್ಶನಕ್ಕೆ ಟೈಮ್ ಆಯಿತು. ನಮಗೆ 3:45 ಕೆಳಗಡೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಈಗ ಆಲ್ರೆಡಿ ಟೈಮ್ ಆಯಿತು. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 3:15 ಆಯಿತು. ಇನ್ನೊಂದು 3:40 ಅಷ್ಟೊತ್ತಿಗೆ ಹೊರಟು ಕೆಳಗಡೆ ಹೋದರೆ ಇನ್ನು ದರ್ಶನ ಮುಗಿಸ್ಕೊಂಡೆ ನಾವು ವಾಪಸ್ ರಿಟರ್ನ್ ಬರೋದು. ನಾನು ಮಮ್ಮಿ ಇಬ್ಬರು ರೆಡಿಯಾಗಿದ್ದೀವಿ. ಮಮ್ಮಿನ ತೋರಿಸ್ತೀನಿ ಒಂದು ನಿಮಿಷ. ಸೊ ನಮ್ಮಮ್ಮ ಬ್ಯುಸಿಯಾಗಿ ನೀರೆಲ್ಲ ತುಂಬಿಸ್ತಾ ಕೂತ್ತಾರೆ. ಮಮ್ಮಿನೂ ರೆಡಿಯಾಗಿದ್ದಾರೆ. ಮಮ್ಮಿ ಇಲ್ಲಿ ಬ್ಯುಸಿಯಾಗಿ ಕೂತಿದ್ದಾರೆ. ಮಮ್ಮಿನೂ ರೆಡಿಯಾಗಿದ್ದಾರೆ. ವಾಟರ್ ಬಾಟಲ್ ಎಲ್ಲ ತುಂಬಿಸ್ಕೊಂಡು ಕೂತಿದ್ದಾರೆ. ಇವಾಗ ಹೊರಡ್ಬೇಕು ನಾವು. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಶಿರಡಿಗೆ ಹೋಗಬೇಕು ಅನ್ನೋದು ತುಂಬ ಒಂದು ಆಸೆ. ಅದನ್ನ ಇವತ್ತು ಈಡೇರಿಸ್ತಾ ಇದ್ದೀವಿ. ಎಷ್ಟೋ ವರ್ಷದ ಕನಸು ಅವರಿಗೆ ಶಿರಡಿಗೆ ಹೋಗಬೇಕು ಅಂತ. ನನಗೂ ಇಷ್ಟನೇ. ನಾನು ಹೆಂಗಿದ್ರು ಶಿರಡಿ ಬಾಬನ ಭಕ್ತಿ ಆಗಿರೋದ್ರಿಂದ ಹೋಗಬೇಕು ಅಂತ ಆಸೆ. ಹೋಗ್ತಾ ಇದ್ದೀವಿ. ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತ ಒಂದು ನಂಬಿಕೆ. ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತೀವಿ. ಹೋಗೋಣಂತೆ, ಪ್ರೇ ಮಾಡೋಣ, ನೋಡೋಣ. ಇದಾದಮೇಲೆ ನೆಕ್ಸ್ಟ್ ಪಾಸಿಟಿವ್ ವೈಬ್ಸ್ ಹೆಂಗಿರುತ್ತೆ ಅಂತ ನೋಡಬೇಕು. ಏನೊಂದು ಬೇಜಾರು ಅಂದರೆ ಫೋನ್ ತೊಗೊಂಡೋಗಂಗಿಲ್ಲ ಅಂತ ಹೇಳಿದ್ದಾರೆ, ಅದೊಂದು ಬೇಜಾರಿದೆ. ನೋಡೋಣ. ಇನ್ನು ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಆ ಟೆಂಪಲ್ಸ್ಗಳು, ಅವ್ರು ಇದ್ದಿದ್ದು, ಅವ್ರು ಹಾಕಿದ ಬಟ್ಟೆಗಳು ಅದೆಲ್ಲ ಇರುತ್ತಂತೆ. ಅದೊಂದು ಮ್ಯೂಸಿಯಂ ಥರ ಇದೆ, ಅದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅಂತ. ಅಲ್ಲಿ ಹೋದಾಗ ನಾನು ಆದಷ್ಟು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಇವಾಗ ಈ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನೈಟ್ ಹೆಂಗಿರುತ್ತೆ ಅನ್ನೋದನ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್, ಫೈನಲಿ ಶಿರಡಿ ದರ್ಶನ ಮುಗಿಸ್ಕೊಂಡು ಇವಾಗ ಬಂದ್ವಿ. ಜಸ್ಟು ಚೆನ್ನಾಗಾಯಿತು ದರ್ಶನ ಎಲ್ಲ, ತುಂಬ ಚೆನ್ನಾಗಿತ್ತು. ಅಷ್ಟೊಂದೇನು ರಶ್ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹತ್ತಿರದಿಂದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಚೆನ್ನಾಗಿ ಪ್ರೇ ಮಾಡ್ಕೊಂಡು ಬಂದ್ವಿ. ಮಮ್ಮಿನೂ ತುಂಬ ಹ್ಯಾಪಿ ಆದರು. ವೆಕೇಷನ್ ಟೈಮಲ್ಲಿ ಹೋಗಿದ್ರೆ ನಮ್ಗೆ ತುಂಬ ರಶ್ ಅನಿಸ್ತಿತ್ತು. ಬಟ್ ಇವಾಗ ನಾವು ನಾರ್ಮಲ್ ಟೈಮಿಗೆ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ ಅಂದ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇತ್ತು. ಒಳಗಡೆ ಮಾತ್ರ ಒಂದು ಸ್ವಲ್ಪ ರಶ್ ಇತ್ತು, ಆದರೂ ಮ್ಯಾನೇಜಬಲ್. ಚೆನ್ನಾಗಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕಂಪ್ಲೀಟಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಮ್ಯೂಸಿಯಮ್ಮು, ಅವ್ರದ್ದು ಹೆಲ್ಪರ್ಸ್ದು ಗೋರಿಗಳು ಅದೆಲ್ಲ ನೋಡ್ಕೊಂಡು ಬಂದ್ವಿ. ಮೊಬೈಲ್ ತೊಗೊಂಡು ಹೋಗೋಕ್ಕಾಗ್ದಲ್ಲೇ ಇದ್ದಿದ್ದರಿಂದ ಅಲ್ಲೇನೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈಗ ಡಿನ್ನರಿಗೆ ನಮಗೊಂದು ಪ್ರಸಾದಾಲಯಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಅವಾಗ ಹೋಗಬೇಕಾದ್ರೆ ನಾನು ಏನಾದರೂ ಆ ಸೈಡ್ ಹೋದರೆ ಇನ್ನು ಮಿಕ್ಕಿದ ಫೋಟೋಸು ವಿಡಿಯೋಸ್ ಏನಾದ್ರು ತೆಕ್ಕೊಂಡು ನಿಮಗೆ ಶೇರ್ ಮಾಡ್ತೀನಿ. ಓಡಾಡಿ ತುಂಬ ಸುಸ್ತಾಯಿತು. ಸ್ವಲ್ಪ ಕಾಲೆಲ್ಲ ನೋವು ಬಂತು. ಮತ್ತು ಅಲ್ಲಿಂದ ಏನು ಸ್ಪೆಷಾಲಿಟಿ ಅಂದರೆ ಅಲ್ಲಿ ಒಂದು ನೀಮ್ ಟ್ರೀ ಇದೆ ಬಾಬಂದು. ಆ ನೀಮ್ ಟ್ರೀಯಲ್ಲಿ ಎಲೆಗಳೇನಾದರೂ ಬಿದ್ದಿದ್ರೆ, ನಾವು ಅದರಲ್ಲಿ ಒಂದೆರಡು ಬಿದ್ದಿತ್ತು, ನಾವು ಅದನ್ನು ತೆಗೆದ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ಯೂಶ್ವಲಿ ಒಂದು ಬೇವಿನ ಎಲೆ ತಿಂದ್ರೇ ಅಷ್ಟು ಕಹಿ ಅನಿಸುತ್ತೆ. ಬಟ್ ಈ ಬೇವಿನ ಎಲೆ ತುಂಬಾ ಒಂಥರ ಕಹಿನೇ ಇಲ್ದಲೇ ಇತ್ತು. ನಾರ್ಮಲ್ ಎಲೆ ತಿಂತೀವಲ್ಲ ಹಾಗೆ ಇತ್ತು, ಒಂಚೂರು ಕಹಿ ಇರಲಿಲ್ಲ. ಅದೇ ಇವ್ರ ಸ್ಪೆಷಾಲಿಟಿ. ಆ್ಯಕ್ಚುಲಿ ಇವ್ರು ಹೇಳಿದರು ಅಲ್ಲಿನ ಬೇವಿನ ಎಲೆ ನೀವು ತಿಂದರೆ ಚೂರು ಕಹಿ ಇರಲ್ಲ ಅಂತ. ಬಟ್ ನಾವು ಅದನ್ನು ಟ್ರೈ ಮಾಡಬೇಕು ಅಂತಲೇ ಒಂದನ್ನು ತೊಗೊಂಡು ಟೇಸ್ಟ್ ಮಾಡಿ ನೋಡಿದ್ವಿ. ಬಟ್ ಅದೊಂದು ಚೂರು ಕಹಿನೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಒಂಥರ ನಾರ್ಮಲಾಗಿ ತಿಂದಂಗಿತ್ತು. ನಾನು ಒಂದು ಸ್ವಲ್ಪ ಜಾಸ್ತಿನೇ ತಿಂದು ನೋಡಿದೆ ಕಹಿ ಬರುತ್ತಾ ಅಂತ. ಬಟ್ ಎಷ್ಟು ತಿಂದರೂ ಕಹಿನೇ ಬರಲಿಲ್ಲ. ಅದೊಂದು ಖುಷಿ ಆಯಿತು. ಈಗ ನಮ್ಮ ಅಮ್ಮನ ಹತ್ರ ಕೇಳೋಣ ಹೆಂಗಿತ್ತು ದರ್ಶನ, ಹೆಂಗಾಯಿತು, ಅವ್ರಿಗೆ ಹೆಂಗೆ ಅನ್ನಿಸ್ತು ಎಲೆ ತಿಂದು ಎಲ್ಲದನ್ನೂ ಕೇಳೋಣ. ಮಮ್ಮಿ ಹೇಳು, ನಿಂಗೆ ಹೆಂಗೆ ಅನಿಸ್ತು ಎಲೆ ತಿಂದು? ಚೆನ್ನಾಗಿತ್ತಾ? ದರ್ಶನ ತುಂಬ ಚೆನ್ನಾಗಿತ್ತು. ಬೇವಿನ ಎಲೆ ತಿಂದ್ವಿ. ಅಲ್ಲಿ ನಮಗೊಂದು ಬೇವಿನ ಎಲೆ ಸಿಕ್ತು. ಅದು ಕಹಿನೇ ಇರಲಿಲ್ಲ, ಸ್ವೀಟಾಗೇ ಇತ್ತು. ಸ್ವೀಟ್ ಅಂದರೆ ಕಹಿ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಆ ಟೈಪ್ ಇತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಏನೊಂದು ಬೇಜಾರು ಅಂದರೆ ಫೋನ್ ತೊಗೊಂಡೋಗಂಗಿರಲಿಲ್ಲ. ಹಾಗಾಗಿ ನಾವು ಅಲ್ಲಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಅದಲ್ದಲ್ಲೇ ನಾವು ಫೋನ್ನ ಬಿಟ್ಟು ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ವಾ. ನಿಂಗೆ ಹೆಂಗೆ ಅನಿಸ್ತು? ದರ್ಶನ ಚೆನ್ನಾಗಾಯ್ತಲ್ಲ. ನಾನು ತುಂಬ ವರ್ಷದಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ನನ್ನ ಇಷ್ಟ ಸಾಕಾರವಾಯಿತು. ಅಷ್ಟೇ ನನಗೆ ತುಂಬ ಸಂತೋಷ. ಅವ್ರಿಗೆ ಸಖತ್ ಖುಷಿಯಾಗಿದೆ. ನನಗೂ ಒಂಥರ ಖುಷಿ ಆಯಿತು. ಫುಲ್ ಟಯರ್ಡು. ಇವಾಗ ಡಿನ್ನರ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಒಂದು 8:30 ಹಂಗೆ ಹೊರಡಬೇಕು. ಆವಾಗ ಡಿನ್ನರ್ಗೆ ಹೋಗ್ಬೇಕಾದ್ರೆ ಮತ್ತೆ ನಿಮ್ಗೆ ಸಿಗ್ತೀನಿ. ಈಗ ಊಟಕ್ಕೆ ಹೊರಡ್ತಾ ಇದ್ದೀವಿ. ಮಮ್ಮಿ ರೆಡಿಯಾಗಿ ನಿಂತಿದ್ದಾರೆ. ಇದೆಲ್ಲ ಸಾಯಿ ಟೆಂಪಲ್ ಸುತ್ತಮುತ್ತ ತೆಗೆದಿರೋದು. ಈಗ ನಮ್ಮ ಫ್ರೆಂಡ್ಸ್ ಮುಂದಕ್ಕೆ ಹೋಗಿದ್ದಾರೆ. ನಾನು ಮತ್ತು ಮಮ್ಮಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಆನ್ ದಿ ವೇ.
ತೋರಿಸ್ತೀನಿ ನಿಮ್ಗೆ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅಂತ ಆನ್ ದಿ ವೇನ. ಇದೆಲ್ಲ ಸುತ್ತಮುತ್ತನೇ ಆ್ಯಕ್ಚುಲಿ. ಇನ್ನು ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ನೀವು ಸಾಯಿ ದರ್ಶನಕ್ಕೆ ಹೋಗಬೇಕು ಅಂದರೆ ನೀವು ಈ ರೂಟಲ್ಲೇ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಹೋಗಿ ಬಂದಾಯಿತು, ಬಟ್ ಈಗ ಡಿನ್ನರ್ ಟೈಮ್ ಇರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೂಟಲ್ಲಿ ಬಂದರೆ ನೀವು ಹಿಂಗೆ ಒಳಗೆ ಹೋಗ್ಬೋದು. ಹಿಂಗೆ ಒಳಗಿಂದ ಹೋದರೆ ಅದರೊಳಗಡೆ ನೀವು ಸೇಮ್ ನಾವು ಧರ್ಮಸ್ಥಳಕ್ಕೆ ಹೆಂಗೆ ಹೋಗ್ತೀವಿ ಆ ಥರ ಹೋಗ್ಬೋದು. ನಾಳೆ ಬೆಳಗ್ಗೆ ಮತ್ತೆ ಇನ್ನೊಂದ್ಸರಿ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ. 5:45 ಒಂದು ಆರತಿ ಆಗುತ್ತಂತೆ, ಅದಕ್ಕೆ ಹೋಗಡಿ ಅಂತ ಹೇಳ್ತಾ ಇದ್ದಾರೆ, ಹೋಗಬೇಕು. ಬಟ್ ಫೋನ್ ಅಲೌಡ್ ಇಲ್ಲ, ಅದಕ್ಕೆ ನಂಗೆ ಒಳಗಡೆ ತೋರ್ಸೋಕ್ಕಾಗ್ತಾ ಇಲ್ಲ. ಇವಾಗ ಇಲ್ಲಿ ತುಂಬ ರಶ್ ಆಯಿತು, ಮತ್ತೆ ನಾನು ಆಮೇಲೆ ಸಿಗ್ತೀನಿ. ಈಗ ಹೋಗ್ತಾ ಆನ್ ದಿ ವೇ ನಮಗೊಂದು ಪಾರ್ಕ್ ಸಿಕ್ತು. ಅದು ಬಾಬಾ ಪಾರ್ಕ್ ಆ್ಯಕ್ಚುಲಿ. ಅದ್ರ ಮುಂದೆ ಐ ಲವ್ ಸಾಯಿಬಾಬಾ ಅಂತ ಹಾಕಿದ್ದಾರೆ. ಕಾಮನ್ ಪಾರ್ಕ್ ಇದು, ಎಲ್ಲರೂ ಹೋಗ್ತಾರೆ, ಚೆನ್ನಾಗಿತ್ತು. ಅದಕ್ಕೆ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಒಳಗಡೆ ತೋರಿಸ್ತೀನಿ ರೀ ಹೆಂಗಿತ್ತು ಅಂತ. ಇದೊಂದು ಪಾರ್ಕ್ ಆ್ಯಕ್ಚುಲಿ ಬಾಬಂದು. ಈ ಥರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅದು ಮೇಲ್ಗಡೆ, ಇದು ಕೆಳಗಡೆ. ತುಂಬ ಚೆನ್ನಾಗಿದೆ ನೋಡಿ. ನಾವಿಲ್ಲಿ ಪಾರ್ಕಿಗೆ ಬಂದಿದ್ವಿ ಆ್ಯಕ್ಚುಲಿ ಈ ಥರ, ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಿಮ್ಗೆ ಕ್ಲಿಯರಾಗಿ ತೋರಿಸೋಣ ಅಂತ. ನೋಡೋಕೆ ತುಂಬ ಖುಷಿ ಆಗ್ತಿತ್ತು, ಒಂಥರ ಚೆನ್ನಾಗಿತ್ತು ತಂಪಾಗಿ. ಇಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲಿ. ಟೂರಿಸ್ಟ್ ಅಲ್ದಲ್ಲೇ ತುಂಬ ಜನ ಬಂದಿದ್ರು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈಗ ಶಿರಡಿಯಿಂದ ನಾವು ಪ್ರಸಾದಾಲಯ ಅನ್ನೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಆ್ಯಕ್ಚುಲಿ ಊಟ ತಿಂಡಿ ಡಿನ್ನರು ಎಲ್ಲ ಸಿಗೋದು. ಫ್ರೀ ಊಟ ತಿಂಡಿ ಡಿನ್ನರ್ ಅದು ಆ್ಯಕ್ಚುಲಿ. ಶಿರಡಿಯಿಂದ ಒಂದು ಸ್ವಲ್ಪ ದೂರನೇ, ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಅದಕ್ಕೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋ ಅಂಕಲ್ ನೋಡಿ ಹೆಂಗೆ ಹಾರಿಸ್ಕೊಂಡು ಕರ್ಕೊಂಡೋದ್ರು ಅಂತ ನಮ್ಮನ್ನು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈಗ ನಾವು ಅಲ್ಲಿಗೆ ರೀಚ್ ಆದ್ವಿ. ಇದೇ ಆ ಶಿರಡಿ ಸಾಯಿ ಪ್ರಸಾದಾಲಯ ಅಂತ ಒಂದು ಛತ್ರದ ಥರ ಇತ್ತು. ಅಲ್ಲೇ ಹೋಗಿದ್ವಿ ಊಟಕ್ಕೆಲ್ಲ. ಇನ್ನು ಒಳಗಡೆ ಹೆಂಗಿತ್ತು ಅಂತ ತೋರಿಸ್ತೀನಿ ನಿಮಗೆ. ಊಟ ಅಂತೂ ಅಷ್ಟು ಚೆನ್ನಾಗಿತ್ತು, ಬಡಿಸ್ತಾನೆ ಇದ್ರು, ಎಷ್ಟು ಬೇಕಾದರೂ ತಿನ್ಬೋದು. ಬಂದು ಕೇಳ್ತಾಯಿದ್ರು. ಚಪಾತಿನೇ ಅಷ್ಟು ದೊಡ್ಡದಿತ್ತು. ಫಸ್ಟೇ ಪ್ಲೇಟಿಗೆ 2 ಚಪಾತಿ, ಒಂದಷ್ಟು ಅನ್ನ, 2 ಥರದ ಪಲ್ಯ, ಒಂದು ಸಾರು ಮತ್ತು ಗಟ್ಟಿ ಮೊಸರನ್ನೆಲ್ಲ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು ಊಟ. ಮೊಸರಂತೂ ಅಷ್ಟು ಫ್ರೆಶ್ ಇತ್ತು, ಬಟ್ಲಿಂದ ಹಿಂಗೆ ಬೀಳ್ತಾನೆ ಇರಲಿಲ್ಲ ಕೊಡ್ಕಿದ್ರೆ, ಅಷ್ಟು ಗಟ್ಟಿ ಮೊಸರು. ತುಂಬ ಚೆನ್ನಾಗಿತ್ತು. ಊಟದ ಕ್ವಾಂಟಿಟಿ ಕೂಡ ಸಖತ್ ಹಾಕ್ತಾಯಿದ್ರು. ಇನ್ನೂ ಬೇಕಾ ಅಂತ ಬಂದು ಕೇಳ್ತಾಯಿದ್ರು. ಹೈಜೀನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಏನೋ ಬೋರ್ಡ್ಸ್ ಎಲ್ಲ ಇತ್ತು ಅಲ್ಲಿ, ತುಂಬ ಕ್ಯಾಪ್ಚರ್ ಮಾಡಿದೆ ನೋಡಿ. ಇಲ್ಲೂ ಕೂಡ ಶಿರಡಿದು ಲೈವ್ ನಡೀತಾ ಇರುತ್ತೆ, ಟಿ ವಿ ಇರುತ್ತೆ ಅಲ್ಲಲ್ಲಿ. ಅದು ಶಿರಡಿದು ಏನು ಲೈವ್ ಇದೆ ಅದು ನಡೀತಾ ಇರುತ್ತೆ, ಅದನ್ನೇ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇರ್ತಾರೆ. ಆ ಪ್ರಸಾದಾಲಯದ ಮುಂದೆನೇ ಈ ಥರದೊಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಸ್ಟ್ಯಾಚ್ಯೂ. ಬಾಬಾ ಅಡುಗೆ ಮಾಡಿ ಬಡಿಸ್ತಾ ಇರೋದು ಎಲ್ಲರಿಗೂ. ಈ ಥರ ಮೆಟ್ಲತ್ಕೊಂಡು ಹೋಗಬೇಕಾಗುತ್ತೆ ಫಸ್ಟ್ ಫ್ಲೋರಲ್ಲಿ. ಆ ಹಾಲಲ್ಲೂ ಕೂಡ ಲೈವ್ ನಡೀತಾ ಇರುತ್ತೆ. ಅಲ್ಲೂ ಟಿ ವಿಸ್ ಫಿಕ್ಸ್ ಮಾಡಿದ್ದಾರೆ ಅಲ್ಲಲ್ಲಿ. ಆ ಲೈವ್ಸ್ನ ನಾವು ನೋಡಿಕೊಂಡು ಊಟ ಮಾಡಬೇಕು. ಈ ಥರ ಇದೆ. ಸೊ ಇಷ್ಟು ಡೇ 1 ಏನೇನಾಯಿತು ಅನ್ನೋದು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ವ್ಯೂ ಮೈ ಅಪ್ಕಮಿಂಗ್ ವಿಡಿಯೋಸ್. ನಾನು ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಗಾಯ್ಸ್, ಟೇಕ್ ಕೇರ್, ಬಿ ಬಿಂದಾಸ್. This is Supriya signing off. See you in my next vlog.